ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡ್ರಿ, ಈಗ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋ ಏನಪ್ಪಾ ಅಂತಂದ್ರೆ, ನಮ್ಮ SC ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ಕಾರಣಗಳಿಂದ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಅಂತ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಬಗ್ಗೆ ಏನಾದರೂ ದಿನಾಂಕ ವಿಸ್ತರಣೆ ಮಾಡ್ತಾರಾ, ಎಕ್ಸ್ಟೆಂಡ್ ಏನಾದರೂ ಆಗುತ್ತಾ? ಸೊ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಂದು ಖಾಸಗಿ ವಾಹಿನಿ ಒಳಗಡೆ ಮಾನ್ಯ ಡೈರೆಕ್ಟರ್ ಸಾಹೇಬರು ಪ್ರಸನ್ನ ಸರ್ ಅವರು ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟಿರೋದು ಏನಂತಂದ್ರೆ, ನೋಡಿ, ಸ್ಪೆಷಲಿ SC ವಿದ್ಯಾರ್ಥಿಗಳಿಗೆ ಅವರುಗಳಿಗೆ ಓಲ್ಡ್ ಒಂದು ಸರ್ಟಿಫಿಕೇಟ್ ಇನ್ವ್ಯಾಲಿಡ್ ಆಗಿರೋದ್ರಿಂದ ಅವರು SCABC ಅಂತ ಹೊಸ ಒಂದು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹೀಗಾಗಿ ನಾವು ಆಲ್ರೆಡಿ 15 ದಿನ ಕೊಟ್ಟಿದ್ದೀವಿ. ಅವ್ರು ಹೇಳ್ತಾ ಇರುವಂಥದ್ದು ಆಲ್ರೆಡಿ ನಾವು 30 ತಾರೀಕು ತನಕನೂ ಆಪ್ಷನ್ ಎಂಟ್ರಿ ಕಾಲಾವಕಾಶ ಕೊಟ್ಟಿದ್ದೀವಿ. 30 ತಾರೀಕು ಒಳಗಡೆ ನಿಮ್ಗೆ ಏನಾದರೂ ನಿಮ್ದು ಇದು ಏನೋ ಸರ್ಟಿಫಿಕೇಟ್ ಸಿಕ್ಕರೆ ಅದನ್ನ ನೀವು ಅಪ್ಡೇಟ್ ಮಾಡಿಕೊಂಡು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳಿದಾರೆ. 30 ತಾರೀಕು ಕ್ಲೋಸ್ ಆಗಿಬಿಡುತ್ತೆ ಆಪ್ಷನ್ ಎಂಟ್ರಿ. ನಮಗೆ 2ನೇ ತಾರೀಕಿಗೆ ಅಥವಾ 3ನೇ ತಾರೀಕಿಗೆ ಹೊಸದು ಸರ್ಟಿಫಿಕೇಟ್ ಬಂತು. ಅವಾಗ ಏನು ಅಂತ ಕೇಳಿದಾಗ ಅವ್ರು ಹೇಳಿರೋದು ಏನಂತಂದ್ರೆ, ನಿಮ್ಗೆ ಏನಾದರೂ 2ನೇ ತಾರೀಕಿಗೆ 3ನೇ ತಾರೀಕಿಗೆ ಹೊಸ ಸರ್ಟಿಫಿಕೇಟ್ ಬಂದ ಮೇಲೂ ಕೂಡ ನೀವು ಅದನ್ನ ಅಪ್ಡೇಟ್ ಮಾಡಿಕೊಂಡು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮೋಕ್ ರಿಸಲ್ಟ್ ಬಂದ ಮೇಲೆ ಮತ್ತೆ ನಾವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತೀವಿ. ಹೌದ್ರಿ, ರೀಅರೇಂಜ್ಮೆಂಟ್ ಅದು ಮಾಡಕ್ ಕೊಟ್ಟಿರ್ತಾರಲ್ಲ, ಅವಾಗ ನಿಮಗ ಮೋಕ್ ರಿಸಲ್ಟ್ ಬಂದ ಮೇಲೆ ನಿಮಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾರೆ. ನೀವು ಅವಾಗ ಏನ್ ಮಾಡ್ಬೋದು, ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ಅಂದ್ರೆ 6ನೇ ತಾರೀಕಿಗೆ ಮತ್ತೆ ಕೊಡ್ತಾರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ. 6ನೇ ತಾರೀಕಿನ ಒಳಗಡೆ ನೀವು ಏನ್ ಮಾಡ್ಬೇಕು, ಎನಿ ಕಂಡೀಷನ್ ಒಳಗಡೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ RD ನಂಬರ್ ಅನ್ನ ಪಡ್ಕೊಂಡು ನೀವು ರೆಡಿ ಮಾಡಿಟ್ಕೋಬೇಕು. 30 ತಾರೀಕು ಒಳಗಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ 6ನೇ ತಾರೀಕಿನ ಒಳಗಡೆ ಆದ್ರೂ ನೀವು RD ನಂಬರ್ ಅನ್ನ ಅಪ್ಡೇಟ್ ಮಾಡಿಕೊಂಡು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು 6ನೇ ತಾರೀಕಿಗೆ ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ನಿಮಗೆ ಮೋಸ ಮಾಡೋದಿಲ್ಲ ಅಂತ ನಿರ್ದೇಶಕರು ಹೇಳಿದಾರ. ಈ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಲುಪಿಸ್ಲಿಕ್ಕೆ ನಾನು ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತಾ ಇರುವಂತದ್ದು. ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ, ಸಂತುಷ್ಟ ಅನಿಸಿದ್ರೆ ಚಾನಲ್ ಫಾಲೋ ಮಾಡಿಕೊಂಡು ಒಂದು ಲೈಕ್ ಅನ್ನು ಕೂಡ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ರೆ ಕಾಮೆಂಟ್ಸ್ ಅಲ್ಲಿ ಮೆಸೇಜ್ ಅನ್ನು ಹಾಕ್ರಿ. ಜೊತೆಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಕೂಡ ನೀವು ಜಾಯಿನ್ ಆಗಿ ನಿಮ್ಮ ಏನಾದರೂ DM ಮಾಡೋಂಗಿದ್ರೆ DM ಅನ್ನ ಮಾಡಬಹುದು. ನಮಸ್ಕಾರ.